ರೀಸೆಂಟ್ ಆಗಿ ನಮ್ಮ ರಾಜಧಾನಿ ಬೆಂಗಳೂರು ಹತ್ರನೇ ಇರುವಂತಹ ಬಿಡದಿಯಲ್ಲಿ 14 ವರ್ಷದ ಒಂದು ಹುಡುಗಿ ಖುಷಿನ ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗುತ್ತಾ. ಮೊನ್ನೆ ಅಂದ್ರೆ ಮೇ ಭಾನುವಾರದ ದಿನ ಆ 14 ವರ್ಷದ ಹುಡುಗಿ ಖುಷಿ ತನ್ನ ತಾಯಿ ಜೊತೆ ಒಂದು ಫಂಕ್ಷನ್ ನ ಅಟೆಂಡ್ ಮಾಡಿ ವಾಪಸ್ ಮನೆಗ್ ಬರ್ತಾ ಇರ್ತಾಳೆ. ಇನ್ನು ಮನೆ ಒಳಗಡೆನೂ ಸಹ ಹೋಗ್ದೆ ಅಮ್ಮ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಆಟ ಆಡ್ಕೊಂಡು ಆಮೇಲೆ ನಿಧಾನಕ್ಕೆ ಮನೆಗ್ ಬರ್ತೀನಿ ಅಂತ ಹೇಳಿ ಹೋದವಳು 7:30-8 ಗಂಟೆ ಆದ್ರೂ ಮನೆಗ್ ವಾಪಸ್ ಬರಲ್ಲ. ಈ ಕಡೆ ಆ ಹುಡುಗಿ ಅವ್ರಮ್ಮ ಏನ್ ಇರ್ತಾಳೆ ಬಿಡು ಇಲ್ಲೇ ಎಲ್ಲಾದ್ರೂ ಮನೆ ಪಕ್ಕದಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಅಂತ ಆ ತಾಯಿ ಅನ್ಕೊಂಡಿರುತ್ತೆ. ಆದ್ರೆ ಸುಮಾರು ರಾತ್ರಿ 8 ಗಂಟೆ ಆಗಿದ್ರು ಆ ಹುಡುಗಿ ಖುಷಿ ಮನೆಗೆ ಬಂದಿರಲ್ಲ. ಸೊ ಆಗ ಅವ್ರ ಅಮ್ಮನ್ಗೆ ಟೆನ್ಷನ್ ಸ್ಟಾರ್ಟ್ ಆಗಿ ಎಲ್ಲಾ ಕಡೆ ಹೋಗಿ ಆ ಹುಡುಗಿ ಖುಷಿನ ಹುಡುಕ್ತಾರ. ಆದ್ರೆ ಎಲ್ಲೂನು ಆ ಹುಡುಗಿಯ ಸುಳಿವೇ ಇರಲ್ಲ. ಗಾಬ್ರಿಲಿ ಆ ತಾಯಿ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆಸಿ ಅವರಿಂದನೂ ಹುಡುಕಾಡಿಸ್ತಾರೆ ಏರಿಯಾ ಪೂರ್ತಿ. ಆದ್ರೆ ಎಲ್ಲಿನೂ ಖುಷಿ ಸಿಗಲ್ಲ. ಕೊನೆಗೆ ಏರಿಯಾದವರೇ ಒಂದಿಷ್ಟು ಜನ ಸೇರ್ಕೊಂಡು ಬಿಡದಿ ಪೊಲೀಸ್ ಸ್ಟೇಷನ್ಗೆ ರಿಪೋರ್ಟ್ ಸಹ ಕೊಡ್ಲಿಕ್ಕೆ ಹೋಗ್ತಾರ. ಲೈಕ್ ಈ ತರ ನಮ್ ಹುಡುಗಿ ಕಾಣಿಸ್ತಾ ಇಲ್ಲ, ಸುಮಾರು ಹೊತ್ತಿಂದ ಹುಡುಕ್ತಾ ಇದೀವಿ, ಎಲ್ಲೂ ಸಿಗ್ತಾ ಇಲ್ಲ, ನೀವು ಪೊಲೀಸ್ ಅವರು ಚೂರ್ ಬಂದು ಹೆಲ್ಪ್ ಮಾಡಿ ಅಂತ ಕೇಳ್ತಾರ. ಬಟ್ ಆಸ್ ಎಕ್ಸ್ಪೆಕ್ಟೆಡ್ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಆ ಫ್ಯಾಮಿಲಿಗೆ ಏನು ಹೆಲ್ಪ್ ಸಿಗಲ್ಲ. ನಿರಾಶೆಯಲ್ಲಿ ಪಾಪ ವಾಪಸ್ ಬಂದು ಅವರೇ ಏರಿಯಾ ಪೂರ್ತಿ ಮತ್ತೆ ಆ ಹುಡುಗಿಗೋಸ್ಕರ ಹುಡುಕ್ತಾರೆ. ಬಟ್ ನೋ ಯೂಸ್. ನೆಕ್ಸ್ಟ್ ದಿನ ಅಂದ್ರೆ ಮೇ ಬೆಳಿಗ್ಗೆ 6 ಗಂಟೆ ಹಾಗೆ ಖುಷಿ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಹುಡುಗ ವಾಕಿಂಗ್ ಅಂತ ಹೋದಾಗ ಅವನ್ಗೆ ಖುಷಿನ ಡೆಡ್ ಬಾಡಿ ಕಾಣಿಸುತ್ತಾ. ಶಾಕಿಂಗ್ ಏನು ಅಂದ್ರೆ ಅವಳ ಡೆಡ್ ಬಾಡಿ ತನ್ನ ಮನೆಯಿಂದ ಕೇವಲ 100 ಮೀಟರ್ ದೂರದಲ್ಲಿರುತ್ತೆ. ಸೊ ಬಾಡಿ ಸಿಕ್ಕಿದೆ ಅಂತ ವಿಷಯ ಗೊತ್ತಾದ್ಮೇಲೆ ಅಥಾರಿಟೀಸ್ ಬಂದು ಆ ಬಾಡಿನ ಕಲೆಕ್ಟ್ ಮಾಡ್ಕೊಂಡು ದೆನ್ ಅದನ್ನ ಪೋಸ್ಟ್ ಮಾರ್ಟಮ್ಗೆ ಅಂತ ಕಳಿಸ್ತಾರ. ಅಂಡ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದಿರೋದನ್ನ ಏನಾದ್ರು ನೀವು ಕೇಳ್ಬಿಟ್ರೆ ನಿಜವಾಗ್ಲೂ ಇಂಥ ದರಿದ್ರ ನನ್ ಮಕ್ಕಳು ಈ ಭೂಮಿ ಮೇಲೆ ಇರ್ತಾರ ಅನ್ಸ್ಬಿಡುತ್ತೆ. ಆ 14 ವರ್ಷದ ಹುಡುಗಿ ಪಾಪ ಮೂಕಿ ಅವಳನ್ನ 4 ಅಥವಾ ಅದಕ್ಕಿಂತ ಹೆಚ್ಚಿನ ಜನ ಸೇರ್ಕೊಂಡು ರೇಪ್ ಮಾಡಿರ್ತಾರ. ಅವಳ ಬಾಡಿ ಮೇಲೆ ತುಂಬಾ ಕಡೆ ಇನ್ಕ್ಲೂಡಿಂಗ್ ಅವಳ ಪ್ರೈವೇಟ್ ಪಾರ್ಟ್ ಅಲ್ಲಿ ಸಿಗರೇಟ್ ಇಂದ ಸುಟ್ಟಿರ್ತಾರ. ಆ 14 ವರ್ಷದ ಮೂಕಿ ಹುಡುಗಿ ಎಲ್ಲೂ ಓಡೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವಳ ಒಂದು ಕಾಲ್ನ ಉಲ್ಟಾ ತಿರುಗಿಸಿಟ್ಬಿಟ್ಟಿರ್ತಾರ. ಅಂಡ್ ಆ ಹುಡುಗಿ ಕಿರಿಚಬಾರ್ದು, ಗಲಾಟೆ ಮಾಡಬಾರ್ದು ಅಂತ ಅವಳ ಕತ್ನ ಚಪ್ಪಲಿಯಿಂದ ತುಳಿದಿರುವಂತಹ ಮಾರ್ಕ್ಸ್ ಇರುತ್ತೆ. ದರಿದ್ರ ನನ್ ಮಕ್ಕಳು ರಾಡ್ ತಗೊಂಡೇನೋ ಹೊಡೆದಿದ್ದಾರೆ. ಆ ಹುಡುಗಿಯ ಸ್ಕಲ್ ಓಪನ್ ಆಗಿರುತ್ತೆ, ಬೆನ್ನು ಮೂಳೆ ಮುರಿದು ಹೋಗಿರುತ್ತೆ. ಅಷ್ಟೇ ಅಲ್ಲ, ಆ ಹುಡುಗಿಯ ಎದೆ ಭಾಗನ ನಾಯಿಗಳ ತರ ಕಚ್ಚಿರ್ತಾರ. ಒಂದು 14 ವರ್ಷದ ಸಣ್ಣ ಹುಡುಗಿ ಜೊತೆ ಇಂತ ಒಂದು ಬ್ರೂಟಲ್ ರೇಪ್ ಅಂಡ್ ಮರ್ಡರ್ ಆಗಿದೆ. ಆದ್ರೆ ಈ ಒಂದು ವಿಷಯ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲೂ ಬಂದಿಲ್ಲ. ಇನ್ಫ್ಯಾಕ್ಟ್ ಈ ಒಂದು ವಿಡಿಯೋ ನಾನು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಟಿಲ್ ಡೇಟ್ ವರ್ಗುನು ಆನ್ಲೈನ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಒಂದು ಆರ್ಟಿಕಲ್ ಸಹ ಇಲ್ಲ. ಐ ರಿಯಲಿ ಅಪ್ರಿಶಿಯೇಟ್ ಮಂಜೇಶ್ ಅವರೇ ಪಾಪ ಮೊದಲನೇದಾಗಿ ಆ ವಿಕ್ಟಿಮ್ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡಿ ಈ ಒಂದು ಇನ್ಸಿಡೆಂಟ್ ನ ಹೊರಗೆ ಹಾಕಿದ್ದು. ಆ ಹುಡುಗಿ ಖುಷಿ ಅವಳ ಜೀವನದಿಂದ ಖುಷಿನೇ ಕಿತ್ಕೊಂಡಿರುವಂತಹ ಆ ಸೂಳೆ ಮಕ್ಕಳು ಆದಷ್ಟು ಬೇಗ ಸಿಕ್ಕಿ ಬೀಳಿ ಅಂತ ಆ ದೇವರಲ್ಲಿ ಕೇಳ್ಕೊತೇನೆ. ಜಸ್ಟಿಸ್ ಫಾರ್ ಖುಷಿ.